ನಿಸರ್ಗದತ್ತವಾಗಿ ಬಂದಿದ್ದನ್ನ ಅರಗಿಸಿಕೊಳ್ಳುವ ತಾಕತ್ತು ಪ್ರಕೃತಿಗಿದೆ. ರಂಗನಾಥ್. ಪ್ರಕೃತಿದತ್ತವಾಗಿ ಬಂದಂತಹ ಎಲ್ಲವನ್ನ ಮತ್ತೆ ಅರಗಿಸಿಕೊಂಡು ಸರಿ ಮಾಡಿಕೊಳ್ಳುವ ತಾಕತ್ತು ಪ್ರಕೃತಿ ಹೊಂದಿದೆ. ನಿಸರ್ಗದತ್ತವಾಗಿ ಮಾನವನ ಹಸ್ತಕ್ಷೇಪವಿಲ್ಲದೆ ತಯಾರಾದ ಎಲ್ಲ ವಸ್ತುಗಳನ್ನ ಪ್ರಕೃತಿ ತನ್ನಲ್ಲಿ ಅಡಗಿಸಿಕೊಂಡು ಮತ್ತೆ ಸರಿ ಮಾಡಿಕೊಳ್ಳುವ ಚಾಕಚಕ್ಯತೆ ಹೊಂದಿದೆ ಎಂದು ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಕೇಂಬ್ರಿಡ್ಜ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ರಂಗನಾಥ್ ಅವರು ಅಭಿಪ್ರಾಯಪಟ್ಟರು. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಹೊಯ್ಲ್ದೊರೆ ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಕೇಂಬ್ರಿಡ್ಜ್ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳ ತಯಾರಿಕಾ ಕಾರ್ಯಾಗಾರವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಗಣೇಶ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ನಿಜವಾದ ಸೇನಾನಿಯಾಗಿದ್ದಾನೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಯುವಕರನ್ನ ಒಟ್ಟುಗೂಡಿಸಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಬಾಲಗಂಗಾಧರನಾಥ ತಿಲಕ ಅವರು ಶಿವಾಜಿ ಉತ್ಸವ ಮತ್ತು ಗಣೇಶ ಉತ್ಸವಗಳನ್ನು ಆಯೋಜಿಸಿದರು. ಆ ಮೂಲಕ ಸಾರ್ವಜನಿಕವಾಗಿ ಗಣೇಶನನ್ನ ಕೂರಿಸುವ ಸಂಪ್ರದಾಯ ಬೆಳೆದು ಬಂದಿತ್ತು. ಆದರೆ ಆಡಂಬರದ ವಿನಾಯಕನ ಮೂರ್ತಿ ಆಚರಣೆಯಿಂದಾಗಿ ಗಣೇಶನ ಮೂರ್ತಿಯ ಪಾವಿತ್ರತೆ ಕಡಿಮೆಯಾಗುತ್ತಾ ಬಂದಿತ್ತು. ಗಣೇಶನನ್ನ ಆಕರ್ಷಕವಾಗಿಸುವ ಉದ್ದೇಶದಿಂದ ಪಿಒಪಿ ಹಾಗೂ ರಾಸಾಯನಿಕ ಬಣ್ಣಗಳ ಲೇಪಿತ ಗಣೇಶನ ಮೂರ್ತಿಗಳು ಮಾರುಕಟ್ಟೆಗೆ ಬಂದು ನಿಸರ್ಗದತ್ತವಾದಂತಹ ಗಣೇಶನ ಮೂರ್ತಿಗಳು ಮೂಲೆಗುಂಪಾದವು. ಇಂದಿನ ಪೀಳಿಗೆಯ ಯುವಕರು ಕೇವಲ ನೈಸರ್ಗಿಕ ಪ್ರಕೃತಿದತ್ತವಾದ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಳನ್ನು ತಯಾರಿಸಿ ಅವುಗಳಿಗೆ ಪೂಜೆ ಮಾಡಿ ಜಾಗರೂಕತೆಯಿಂದ ವಿಸರ್ಜನೆ ಮಾಡಬೇಕು. ಗೋಮಯದಿಂದ ಗರಿಕೆ ಪತ್ರೆಯಿಂದ ಮಾಡಿದ ವಿಘ್ನೇಶ್ವರನ ಮೂರ್ತಿಯನ್ನೇ ಗಣಪತಿ ಎಂದು ನಂಬುವ ನಮ್ಮ ಸಂಪ್ರದಾಯದಲ್ಲಿ ಆಕರ್ಷಕವಾಗಿರಬೇಕೆಂಬುದು ಉದ್ದೇಶದಿಂದ ಪ್ರಕೃತಿಗೆ ಹಾನಿ ಮಾಡುವ ಗಣೇಶನ ಮೂರ್ತಿಗಳನ್ನು ಕೂರಿಸುವ ಬದಲು ಪ್ರಕೃತಿದತ್ತವಾದಂತಹ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಆತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆ ಮೂಲಕ ಪ್ರಕೃತಿಗೆ ಮತ್ತಷ್ಟು ಹಾನಿಯಾಗುವುದನ್ನು ತಪ್ಪಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಬಾಲಕೃಷ್ಣ, ಪ್ರಾಂಶುಪಾಲ ನವೀನ್ ಕುಮಾರ್, ಕಾರ್ಯಾಗಾರದ ಮೇಲ್ವಿಚಾರಕ ಹಾಗೂ ಮಾರ್ಗದರ್ಶಕ ಗಂಗಾಧರ್, ದೈಹಿಕ ಶಿಕ್ಷಣ ಶಿಕ್ಷಕರಾದ ಮಹೇಶ್ ಗೌಡ, ಕಿರಣ್ ಕುಮಾರ್ ಸೇರಿದಂತೆ ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. Hey, remote hand. Look here. Okay. ಇದಕ್ಕೆ ಸೊಂಡ್ಲೆ ಇಲ್ಲಿ ಓ ಈ ಕಡೆಗಿದೆಯಾ? 3 minutes.
Show me this side. ಬರೀ ಬಂದ್ಮೇಲೆ ಅಷ್ಟೇ ಇವರಿಬ್ರು ನೀವು ಹೇಳಿದ್ದೀರಾ ನೀವು ನೋಡ್ತಾ ಇದ್ದೀರಿ BKP ನ್ಯೂಸ್. ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಕೂಡಲೇ ನಿಮ್ಮ ಚಾನಲ್ BKP ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ.